ಬರೋ ವರ್ಷ ಮದರ್ಸ್ ಡೇಗೆ ಏನ್ ಬೇಕು ಹೇಳಿ ಕೆಳಗಡೆ ಬರಲಿ ಎಲ್ಲ ಹೋಗ್ಬೇಕು ಚಿನ್ನ. ಆಗ್ಲೇ ಫೋನ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಈಗ ಬರ್ತಾ ಇದ್ದೆ ಕೆಳಗಡೆ. ಪ್ಯಾಂಟ್ ತಗೊಂಡಿಲ್ಲ, ಪ್ಯಾಂಟ್ ತಗೊಂಡಿ, ಪ್ಯಾಂಟ್ ಇಲ್ಲ ಬರೀ ಶರ್ಟ್ ಹಾಕ್ಸ. ಎಲ್ಲಿ ಕೈ ಬಿಟ್ಟ ಗೆಳೆಯ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗಾಯ್ಸ್, ಹೀಗೆ ನಾನು ಹೋಗ್ತಾ ಇರೋದು ಹೇರ್ ಕಟ್ ಮಾಡ್ಸೋಕ್ಕೆ. ಹೇರ್ ಕಟ್ ಮಾಡಿಸ್ಕೊಂಡು ಹಾಗೆ ಅಲ್ಲಿ ಕರ್ಕೊಂಡು ಅಲ್ಲಿಂದ ಮತ್ತೆ ನಾವು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಕು. ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ಬಂದು ಸ್ವಲ್ಪ ಅದು ಇದು ಕೆಲಸಗಳಿದ್ದಾವೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಇವತ್ತು ಮದರ್ಸ್ ಡೇ ಅಲ್ಲ, ಸ್ವಲ್ಪ ಚಿಕ್ಕ ನಾವು ಅಮ್ಮ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಏನೋ ಒಂದು ಚಿಕ್ಕದಾಗಿ ನನ್ನ ಕೈಯಲ್ಲಾದಷ್ಟು ಸರ್ಪ್ರೈಸ್ ಕೊಡ್ತೀನಿ. ಸೊ ಇಲ್ಲ, ಈ ವ್ಲಾಗಲ್ಲಿ ನೋಡಿರಂತೆ ಸ್ಕಿಪ್ ಮಾಡಿದೆ ನೋಡಿ, ಓಕೆ. ಆ್ಯಂಡ್ ಕರ್ನಾಟಕದ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಓಕೆ, ಇನ್ನು ತಡ ಮಾಡೋದು ಬೇಡ, ಹೋಗೋಣ. ಆಗಲೇ ಟೈಮ್ ಆಗೋಗಿದೆ. ನಾನು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ನಾನು 4 ಗಂಟೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಂದೇ ಲೇಟ್ ಆಗಿಬಿಟ್ಟಿದೆ. ಸೊ ಹೋಗೋಣ. ನಿಖಿಲ್ ಫೋನ್ ಮಾಡೋಣ. ಮನೆ ಹತ್ರ ಬಂದಾಯ್ತು. ಹಲೋ, ಕೆರಡ ಬರಲೇ. ಅಲ್ಲ, ನನ್ನ ಬಟ್ಟೆ ತಗೊಂಬರ ಕೇಳೋಣ ಅನ್ಕೊಂಡಿದ್ದಲ್ಲ. ಓ, ನಿನ್ ಶರ್ಟ್ ಎಲ್ಲ ಬಿಟ್ಟು ಬಂದಿಯ ತಾನೆ? ಶರ್ಟ್ 2 ನೀನ್ ಜ್ಞಾಪಿಸ್ಕೋಬೇಕಪ್ಪ. ನೀನ್ ಅವೆಲ್ಲ ಹೇಳ್ಬೇಕು ಮೊದ್ಲೇ. ನಾನು ಆಗಲೇ ಬಂದು ಮನೆ ಕೆಳಗಡೆ ಇದೀನಿ ನೋಡು. ಆಯ್ತು, ಯಾವಾಗಾರ ಒಂದು ಸುದ್ದಿ ಕೊಡುವಂತೆ ಬಿಡು. ಬಾ, ಈ ಶನಿವಾರ ಬರ್ತೀನಲ್ಲ, ಅವಾಗ ತಂದ್ಕೊಡ್ತೀನಿ. ಬಂದಿ ತಡಿ, ಬೇಗ ಬಾ, ಟೈಮ್ ಆಯ್ತು, ಹೋಗೋಣ. ಎಲ್ಲ ಹೋಗ್ಬೇಕು ಚಿನ್ನ. ಹೇರ್ ಕಟ್ ಬಂದೆ ತಡಿಯೋ. ಸರಿ ಬಾ. ಸುಂದರ, ನಿನ್ ಮಕ್ಕ ಏನಪ್ಪ? ನಿನ್ ಮಕ್ಕ ಏನು? ನಿನ್ ಮಕ್ಕ ನಿದ್ದೆ ಮಾಡಿಲ್ವಾ? ಮಗ ಈ ರೇಂಜ್ ಕೂದೈತಲ್ಲೋ. ನಿನ್ ಮಕ್ಕ ಆಗ್ಲೇ ಫೋನ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಈಗ ಬರ್ತಾ ಇದ್ದೆ ಕೆಳಗಡೆ. ಮುಚ್ಚಾಲೆ. ಏನ್ ಎಷ್ಟು ಗಂಟೆ ಫೋನ್ ಮಾಡಿದ್ದು? 4:15. 2 ಗಂಟೆಗೆ ಹೋದನು, ಅಂದೋನು ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿದ್ಯಾನು ನೋಡಿ ಗೈಸ್. ಏನ್ ಗೊತ್ತಾಗಬೇಕು, ನೈಟ್ ಶಿಫ್ಟ್ ಮಾಡೋ ಕೆಲಸ. ನಾವು ನೈಟ್ ಶಿಫ್ಟ್ ಗೈಸ್ ಮಾಡೋದು. ನಮ್ದು UK ಶಿಫ್ಟ್. UK ಶಿಫ್ಟ್. ಓಕೆ ಗೈಸ್, ಹೋಗೋಣ. ಲೆಟ್ಸ್ ಗೋ. ಹೇಳ. ಓಕೆ ಗಾಯ್ಸ್, ಫೈನಲ್ ಹೇರ್ ಕಟ್ ಆಯ್ತು. ಹೇಗಿದೆ ಹೇರ್ ಕಟ್? ಹೇಗಾಯ್ತು ಹೇರ್ ಕಟ್? ಸಗದಾಗೈತಪ್ಪ. ಮೈಕ್ ಎಲ್ಲಿ ಇಟ್ಕೊಂಡಿದ್ಯಾ? ಮೈಕ್ ಹಾಕೊಂಡು ಮಾತಾಡು. ಯಾಕೊಳ್ಳ ಹೋಗೋಣ. ಇಲ್ಲ, ಇವಾಗ ಬಟ್ಟೆ ಶಾಪ್ ಮಾಡ್ಬೇಕು. ಅಲ್ಲೇ ಹೋಗೋಣ. ಸೊ ಗಾಯ್ಸ್, ನಾವು ಹೋಗ್ತಾ ಇದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಗೈಸ್. ಬಟ್ಟೆ ತಗೊಂಡಿದ್ದಾಯ್ತು, ಬಟ್ ನನಗೆ ಕಲೆಕ್ಷನ್ ಸಿಗ್ಲಿಲ್ಲ. ನನಗೆ ಇಷ್ಟ ಆಗಿಲ್ಲ. ಇವ್ನಿಗೆ ಏನೋ ಇಷ್ಟ ಆಯ್ತು ಅಂತ ನಾನು ಫಾರ್ಮಲ್ ಬಟ್ಟೆ ತಗೊಂಡೆ ಗೈಸ್. 3 ತಗೊಂಡೆಪ್ಪ. ಕಲೆಕ್ಷನ್ ಇಲ್ಲ ಕಣ ಇಲ್ಲಿ. ಆಲ್ಮೋಸ್ಟ್ ಕಲೆಕ್ಷನ್ ಐತಾ? ಕಲೆಕ್ಷನ್ ಕಡಿಮೆ, ಬಟ್ ಓಕೆ. ಇಲ್ಲೋಗ ನಾನು ತಗೊಳಕ್ಕೆ ನೋಡಿ. ಇವಾಗ ಸಲೂನಲ್ಲಿ ಜನನೇ ಇಲ್ಲ ಮಾಮ್. ಜನನೇ ಇಲ್ಲ. ಆಗ್ಲೇ ನಾವು ಒಂದಾಗ 8 ಜನ ಇದ್ರು. ಇವಾಗ ಏನ್ ಮಾಡೋಣ ಹೇಳು? ಎಲ್ಲಿ ತಗೊಳ? ನಾನು ಅಲ್ಲೋಣಪ್ಪ ದುಡಿಯೋಗೆ. ದುಡಿಯೋ ಬತ್ಯಾ? ಬತ್ಯಾ? ಬರ್ತೀನಿ ನಡಿಯೋ. ಓಕೆ, ನನಗೆ ಇಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಸೊ ಜೂಡಿಗೆ ಹೋಗೋಣ ಬನ್ನಿ. ಗಾಡಿ ಅಲ್ಲಿ ಪಾರ್ಕ್ ಮಾಡಿ. ಎಲ್ಲೋ ಕ್ಲೈಮೇಟ್ ನೋಡ್ರಿ ಹೇಗಿದೆ. ಕ್ಲೈಮೇಟ್ ಮಸ್ತ್ ಆಗಿದೆ ಮತ್ತೆ ಗೈಸ್. ಇಲ್ಲೂ ಸೆಟ್ ಆಗ್ಲಿಲ್ಲ ಗೈಸ್. ಬಟ್ಟೆನೂ ತಗೊಂಡಿಲ್ಲ, ಇಲ್ಲೂ ಸೆಟ್ ಆಗಿಲ್ವಂತೆ. ಹಿಂಗಾಗ್ಲೇ ಬೇರೆ ಅಂಗಡಿಗೆ ಹೋಗುವಂತವನೇ. ಶಾಪಿಂಗ್ ಅಲ್ಲೇ ಕಲ್ತಿಸ್ಕೊಂಡೆ ನೋಡಿ ಗೈಸ್ ಹೆಂಗ್ ಮಾಡ್ತಾನೆ. ಡೈರೆಕ್ಟ್ ಹೋಗಿ ಮನೆ ಹತ್ರ ಹೋಗೋದೆ ಗೈಸ್. ಇಲ್ಲೂ ಸೆಟ್ ಆಗಿಲ್ಲ ಗೈಸ್. ಸೊ ಅದಕ್ಕೆ ಮನೆ ಹತ್ರನೇ ಹೋಗ್ತೇನೆ. ಪ್ಯಾಂಟ್ ತಗೊಂಡಿಲ್ಲ, ಪ್ಯಾಂಟ್ ತಗೊಂತೀನಿ. ಪ್ಯಾಂಟ್ ಇಲ್ಲ ಬರೀ ಶರ್ಟ್ ಹಾಕ್ಸ. ಏಯ್, ಮೈಕ್ ಇಲ್ಲಿತಾ? ಬರೀ ಮೈಕ್ ಟೆನ್ಷನ್ ನೋಡಿ. ಆಗ್ಲಿಂದ ಎಲ್ಲ ಆವಾಗಲೇ ಸಲೂನಲ್ಲಿ ಬಿಡ್ಸ್ಕೊಂಡ್ ನಾನು ಮೈಕ್. ಇಲ್ಲ ಗೈಸ್, ಸಲೂನಲ್ಲಿ ಆಕ್ಚುಲಿ ಬಿದ್ದಿಲ್ಲ. ಇವಾಗ ಏನ್ ಮಾಡಿ ಹೇಳು? ಯಾವ್ದಾರ ಬೇರೆ ಕಡೆ ಹೋಗೋಣ. ನಮ್ಮ ಫ್ರೆಂಡ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಎಲ್ಲಿ? ಅಲ್ಲೇ ಏರೋಳಿ. ಒಂದ್ ಕೆಲಸ ಮಾಡೋಣ, ಲೇಟ್ ಆಗೋಯ್ತು. ಇವತ್ತು RCB ಮ್ಯಾಚ್ ಬೇರೆ ಐತೆ. ಬಿಟ್ಬಿಟ್ಟು ನಡ್ತಾರ ಇಲ್ಲೇ. ಇಲ್ಲ, ನಾನ್ ಮಗನೇ ನಿನ್ ಬಸ್ ಹತ್ತಿಸ್ತೀನಿ. ನಿನ್ ಬಸ್ಸಲ್ಲಿ ಹೋಗುವಂತೆ. ನಾನು ನೋಡ್ತೀನಿ, ಮನೆ ಹತ್ರನೇ ತಗೊಳಕ್ ಟ್ರೈ ಮಾಡ್ತೀನಿ. 1 ವಾರ ಏನ್ ಮಾಡೋದು? ಹಿಂಗೆ ಮಾಡಿ ಏನ್ ಮಾಡ್ತೀಯ ನೋಡಿ ಗಾಯ್ಸ್. ಎಲ್ಲಿ ಬಿಡ್ಲಿ ನೀನು? ಕೊಡ್ಗೆ ಬಳ್ಳಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾವನೆ ನನ್ನ ಗೆಳೆಯ. ಇಲ್ಲಿ ಕೈ ಬಿಟ್ಟ ಗೆಳೆಯ. ಇವಾಗ ಎಲ್ಲಿ ಬಿಡ್ಲಿ ಹೇಳು ನೀನು? ಸ್ವಲ್ಪ ಮುಂದೆ ಬಿಡು. ಎಲ್ಲಿ ಬಿಡ್ಲಿ? ಸುಂಗು ಕಡೆ ಹೋರ ನಮ್ ಮೇ ಬಿ ಟ್ರಾಫಿಕ್ ಆಗ್ಬಿಡ್ತದೆ. 1 ನಿಮಿಷ. ಸುಂಗು ಕಡೆಯಿಂದ ಹೊರಗಡೆ ಹೋಗಕ್ಕಾಗಲ್ವ ನೀನು?
ಈಗ ಹೋದ್ರೆ ಫುಲ್ ಟ್ರಾಫಿಕ್ ಅಣ್ಣ, ಅದಕ್ಕೆ ಕೊಟ್ಟಿಗೆಪಾಳ್ಯ ಬಿಡ್ತೀನಿ. ಇಲ್ಲೇ ಬಿಡಪ್ಪ ಸಾಕು, ಮತ್ತೆ ಇನ್ನೊಂದ್ ಇಲ್ಲ ಹತ್ತಿಯ ಬಸ್ ಹತ್ಬಿಡ್ತೀಯಾ? ಇಲ್ಲೇ ಕೊಟ್ಟಿಗೆಪಾಳ್ಯ ಬಿಡು, ಹೇಳ್ತೀನಿ ನಾನು ಅದೇ ಹೇಳ್ತಿರೋದು. ಬಟ್ಟೆ ತಗೊಳಂಗಾಗುತ್ತೆ. ನಾನು ಅದೇ ಹೇಳ್ತಿರೋದು. ಅಲ್ಲಿ ಹೋಗ್ತೀಯಾ? ಅಲ್ಲೇ ಇದ್ದೀನಿ ನಾನು. ಸರಿ ಬಿಡು, ಹಂಗಾರೆ ನಾನು ಕೊಟ್ಟಿಗೆಪಾಳ್ಯ ಬಿಡ್ತೀನಿ, ನೀನು ಅಲ್ಲಿಂದ ನೋಡುವಂತ. ಓಕೆ ಗೈಸ್, ಲೆಟ್ಸ್ ಗೋ. ಗೈಸ್ ಏನ್ ಕಾಮಿಡಿ ಅಂದ್ರೆ ಮಸ್ತ್ ಆಗಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಲಿಖಿಲ್ ಒಂದ್ ಅಂಗಡಿ ಕರ್ಕೊಂಡ್ ಬಟ್ಟೆ ಅಂಗಡಿಗೆ. ಅಲ್ಲಿ ನೋಡಿದ್ರೆ ಒಂದು ಚೂರು ಚೆನ್ನಾಗಿಲ್ಲ. ಈಗ ಅರ್ಥ ಆಗ್ತಿದೆ ನೆಕ್ಸ್ಟ್ ಟೇಸ್ಟ್ ಲೆಸ್ ನಮ್ಮ ಮಗ. ಹಾ, ಏನ್ ಮಾಡೋದು? ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಅಂಡ ಯಾಕೆ ಅಂದಾನೆ ಯೂಟ್ಯೂಬ್ ಬ್ಲಾಗ್ ಪ್ಲೇಟ್ ಆಬಾಬ್ದು ಬೈ ಆಬಾಬ್ದು ಬೆಳಿಗ್ಗೆ ಊಟ ಮಾಡಿರೋದು ಮಗ. ಚೆನ್ನಾಗಿದೆ ಬಿರಿಯಾನಿ ಅಲ್ಲ, ಕುಷ್ಕ ಬೈಸ್ ಎಲ್ಲ ಗಾಯ್ಸ್. ಏನ್ ರೇಟ್ ಗೊತ್ತ, ಒಂದು ಚೆನ್ನಾಗಿಲ್ಲ. ಅವ್ನ ಏನೋ ಮಾತಾಡಕ್ ಹೋಗ್ತೀನಿ, ಅವನೇ ಹೇಳ್ತಾನೆ ಇಲ್ಲ ಬ್ರೋ ಏನ್ ಕೇಳಿದ್ರು ಇಲ್ಲ ಅಂತಾನೆ. ಇವನು ಮತ್ತೆ ಇನ್ಸ್ಟಾಗ್ರಾಮ್ ಅಷ್ಟೊಂದು ಟ್ರೆಂಡಿಂಗ್ ಹಾಕ್ಬಿಡ್ತಾರೆ ಈ ತರ. ಈ ಬಟ್ಟೆ ತಗೋಬೇಕಂತ ಸಿಕ್ಕಾಬಿಟ್ಟಿದೆ ಪರ್ಮನೆಂಟ್ ಆಗಿ. 7 ಜನ ಆಯ್ತಲ್ಲ, ಏನು ಚೆನ್ನಾಗಿಲ್ಲ. ಫುಲ್ಲು ಜನ ತುಂಬ್ಕೊಂಡಿದ್ದಾರೆ, ಉಸಿರಾಡಕ್ಕೆ ಜಾಗ ಇಲ್ಲ, ಅಷ್ಟು ಜನ ತುಂಬ್ಕೊಂಡಿದ್ದಾರೆ. ಏನು ಚೆನ್ನಾಗಿಲ್ಲ. ಯಾವ ಅಂಗಡಿ ಅಂತ ಹೆಸರು ಹೇಳೋದ್ ಬೇಡ, ಬಟ್ ನಮ್ಗೆ ಇಷ್ಟ ಆಗಿಲ್ಲ ಅಷ್ಟೇ ಅಲ್ವೇನಾ. ಕಬಾಬ್ ಬಂತು, ಇದ್ರಲ್ಲೇ ಪೀಸ್ ಜಾಸ್ತಿ ಐತಲ್ಲ ನಮ್ಗಿಂತ. ಲಾಸ್ಟ್ ಟೈಮ್ ಒಂದು ಸೀನ್ ಆಗ್ಬಿಟ್ಟಿತ್ತು, ಏನಂದ್ರೆ ಎಲ್ಲೋ ಕಮ್ಮಿ ರೇಟ್ ಕಬಾಬ್ ಸಿಗುತ್ತೆ ಅಂತ ತಿನ್ಬಿಟ್ಟವನೆ. ಆದ್ಮೇಲೆ ಏನಾಗಿತ್ತು, ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಸೊ ಎಲ್ಲಾರು ತಿನ್ಬೇಕಾದ್ರೆ ಆಯಿಲ್ ಚೆನ್ನಾಗಿದ್ಯಾ ಇಲ್ವಂತ ಚೆಕ್ ಮಾಡಿ, ಯಾವ್ದೋ ಆಯಿಲ್ ಹಾಕ್ಬಿಡ್ತಾರೆ, ಸೆಟ್ ಆಗಲ್ಲ ಬಾಡಿಗೆ. ಮೇನ್ಲಿ ಕಬಾಬು. ಓಕೆ ಗೈಸ್, ಊಟ ಮಾಡಿ ಆಮೇಲೆ ಸಿಗ್ತೀನಿ. ತಿನ್ನೋಷ್ಟಕ್ಕೆ ಬೇವ್ರ ನೀರೆಲ್ಲ ಆಚೆ ಬಂದ್ಬಿಡ್ತು. ಇವಾಗ ಹಿಂಗೆ ಹೋಗ್ತೀಯ ಬಸ್ ಹಾಕೊಂಡು? ಹಿಂಗೆ ಬಸ್ ಹತ್ಕೊಂಡು ಹೋಗ್ಬೇಕು. ಆ ಕಡೆ ಇಲ್ಲಿ ಅಲ್ಲಿ ಮುಂದೆ ಹೋಗತ್ತಾ? ಇಲ್ಲೇ ಇಲ್ಲ ಸರಿ, ಹಿಂಗ್ ದಾಟಿ ಅದೇ ಬಸ್ ಸ್ಟಾಪ್. ಸರಿ ಇಲ್ಲಿ ದಾಟ್ಕೊಬಿಡು, ದಾಟ್ಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗು ಅಷ್ಟೇ. ಸರಿನಾ? ಸಿಗೋಣ ನೆಕ್ಸ್ಟ್ ವೀಕ್. ಓಕೆ ಗಾಯ್ಸ್, ಈ ವಾರ ಎಲ್ಲ ಬಿಸಿ. ಗಾಡಿ ಕೇಳಿಟ್ಟ ನನ್ ಗಾಡಿಗೆ ನೀನ್ ತಗೊಂಡು ಮನೆಗೆ ಹೋಗ್ಬಿಟ್ಟಿರ, ಬಸ್ ಹತ್ಬಿಟ್ಟಿದ್ರೆ ನಾನ್ ಏನ್ ಮಾಡೋಣ? ಓಕೆ ಗಾಯ್ಸ್, ಲಿಖಿಲ್ ಓಡ್ತಾನೆ. ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until then, keep watching, keep supporting. ಸಬ್ಸ್ಕ್ರೈಬ್ ಮಾಡಿ ಅನ್ಕೊಳ್ಳೋ. Subscribe, like and follow. ಯಾವ ಚಾನಲ್ಗೆ? For more videos. ಯಾವ ಚಾನಲ್ಗೆ? To ಮನೋಸಿತಾರ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮ್ಮಂತ ಸಣ್ಣ ಪ್ರತಿಭೆಗಳನ್ನ ಬೆಳೆಸಿ ಗಾಯ್ಸ್. ಬಾಯ್ ಗಾಯ್ಸ್. ಓಕೆ ಬಾಯ್ ಮಗ, ಸಿಗೋಣ. ಹಾ, ಹುಷಾರಾಗಿ ಹೋಗು. ಬಟ್ಟೆ ಎತ್ಕೊಂಡ, ಬಟ್ಟೆ ಬ್ಯಾಗ್ ಬಟ್ಟೆ ಇಲ್ಲ. ಹಾ, ಇಬ್ರಿ ಈ ತರ ಮರ್ಕೊಂಡ್ ಹೋಗು. ಬಾಯ್ ಸಿಗೋಣ. ಹುಷಾರಾಗಿ ಹೊಡ್ಬಿಟ್ಟು ಫೋನ್ ಹಾಕು. ಹಾ, ಬಾಯ್. ಓಕೆ ಗಾಯ್ಸ್, ಮನೆ ಹತ್ರ ಹೋಗಿ ಸಿಗ್ತೀನಿ. ನನ್ನ ಕಟಿಂಗ್ ನೋಡಿ ನಾವು ಅಮ್ಮ ರಿಯಾಕ್ಷನ್ ಹೇಗಿರೋದು ತೋರಿಸ್ತೀನಿ ಬನ್ನಿ. ಏನಂತಾರ ಗೊತ್ತಿಲ್ಲ. ಮಾ ಅಪ್ಪ ಬೈತವ್ರು. ಕಟಿಂಗ್ ಮಾಡಿಸ್ಕೊಂಡು ಕಾಲಾಗ ನೀರು ಹಾಕೊಳ್ದೆ ಏನು ಹಾಕೊಳ್ದೆ ಹಂಗೆ ಬರ್ತಿದೆ ಒಳಗಡೆ. ಏನ್ ಚಿಕನ್ ಕಟಿಂಗ್? చికెన్ నేను అక్కడ బయట కదా. ಓಕೆ ಗಾಯ್ಸ್, ಫೈನಲಿ ಏರ್ ಕಟ್ ಎಲ್ಲ ಆಗಿ ಸ್ನಾನ ಎಲ್ಲ ಆಗಿ ರೆಡಿ ಆಗಿದೆ. ನಾವಪ್ಪ ಆಗಲೇ ನನಗೆ ಬೈತವ್ರೆ, ಚಿಕನ್ ಮಾಡಿಲ್ಲ ಮನೇಲಿ ಇವತ್ತು ಭಾನುವಾರ. ಕೆಲಸದಿಂದ ಬಂದು ಡೇಟ್ಗೆ ಬೈತವ್ರೆ, ಚಿಕನ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ. ಓಕೆ, ಇವತ್ತು ಮದಷ್ಟೇ ಸ್ವಲ್ಪ ಚಿಕ್ಕದಾಗೆ ನಾವಮ್ಮಗೆ ಸರ್ಪ್ರೈಸ್ ಮಾಡೋಣ. ಹೋಗೋಣ, ಇಲ್ಲೇ ಇದ್ದಾರೆ ಕೇಳಿಸ್ಕೊಳ್ಬೇಡ. ಸೊ ಹೋಗೋಣ, ಏನು ತರೋದು ನೋಡಿ. ಸೊ ಏನು ತರ್ತೀನಿ ಅಂತ ಈ ಬ್ಲಾಗಲ್ಲಿ ನೋಡಿ. ಗೈಸ್, ಸರ್ಪ್ರೈಸ್ ಏನಂದ್ರೆ ನಾವಪ್ಪನ ಆಗ್ಲಿಂದ ಎಬ್ಬಸ್ತೇವೆ, ನಾವಪ್ಪ ಇದಲ್ತಾ ಇಲ್ಲ. ಚಿಕನ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿರೋದು. ಸೊ ಮದರ್ಸ್ ಡೇ ಸ್ಪೆಷಲ್ ಇವತ್ತು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಮ್ಯಾಚ್ ಬಾಕ್ಸ್
ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಮತ್ತೆ ಏನ್ ಬೇಕು ಬರೋ ವರ್ಷಕ್ಕೆ ಸರ್ಪ್ರೈಸ್? ನೀನ್ ಚೆನ್ನಾಗಿ ಬದುಕಿದ್ರೆ ನಮ್ಗೆ ಅಷ್ಟೇ ಸಾಕು ಖುಷಿ. ಬರೋ ವರ್ಷ ಮದರ್ಸ್ ಡೇಗೆ ಏನ್ ಬೇಕು ಹೇಳಿ, ಪಕ್ಕ ಫುಲ್ಫಿಲ್ ಮಾಡ್ತೀನಿ. ನನಗೆ ಬಳೆ ಕೊಡಿಸ್ಬಿಡು. ನನಗೆ ಆಸೆ ಕೊಡಿಸ್ಬಿಡು ಬಳೆ. ಕೊಡಿಸ್ತೀನಿ ಪಕ್ಕ. ಗೈಸ್, ನೆಕ್ಸ್ಟ್ ಇಯರ್ ಈ ಚಾಲೆಂಜ್ ಫುಲ್ಫಿಲ್ ಮಾಡ್ತೀನಿ ಪಕ್ಕ, ಮಿಸ್ಸೇ ಮಾಡಲ್ಲ. ಆ್ಯಂಡ್ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಈ ಮದಷ್ಟೇ ನಿಮ್ಗೆ ನೋಡಿದವ್ರಿಗೆ ಚಿಕ್ಕದಾಗಿ ಅನಿಸ್ಬೋದು, ಬಟ್ ನನಗೆ ಹಾಗೂ ನಮ್ಮ ಅಮ್ಮಗೆ ತುಂಬ ಸ್ಪೆಷಲ್ ಮೂಮೆಂಟ್. ಆ ಖುಷಿ, ಆ ನಗು ಸಣ್ಣ ಸಣ್ಣದರಲ್ಲೇ ಖುಷಿ ಕಾಣೋದಂತೆ ಇದೆ ಅಂತ ಅನ್ಕೊತೀನಿ. ಸೊ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ಸೊ ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಲವ್ ಯು, ಬಾಯ್. ಆ್ಯಂಡ್ ಯಾರ್ಯಾರು ರೋಸ್ಟಿಂಗ್ ಮೈ ಫ್ರೆಂಡ್ ವಿಡಿಯೋ ನೋಡಿಲ್ವೋ ಈಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡಿ. ಈ ವ್ಲಾಗಲ್ಲಿ ನಮ್ಮ ಅಪ್ಪನ ಜಾಸ್ತಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವರು ಕೆಲಸ ಮಾಡ್ಕೊಂಡು ಮಲಗಿದ್ರು. ಸೊ ಡಿಸ್ಟರ್ಬ್ ಮಾಡೋಂತ ನಾನು ಎಬ್ಸಿದೆ, ಬಟ್ ಎದೊಳ್ಳಿಲ್ಲ. ಸೊ ಓಕೆ. ಆ್ಯಂಡ್ ಈ ವಾರದ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಅದರಲ್ಲಿ ಪಕ್ಕಾ ನಾವು ಅಪ್ಪನ ಮಾತಾಡಿಸ್ತೀನಿ. ಅವ್ರ ಮಾತುಗಳು ಕೇಳ್ರಂತೆ ಏನು ಮಾತಾಡ್ತಾರೆ ಅಂತ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು, ಲವ್ ಯು, ಬಾಯ್.